ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಾನು ವ್ಲಾಗ್ಸ್. ನಾನು ಇವತ್ತು ನಿಮಗೆ ಕಂಠೀರವ ಸ್ಟುಡಿಯೋದಲ್ಲಿರುವಂಥ ಡಾಕ್ಟರ್ ರಾಜ್ಕುಮಾರ್, ಅಪ್ಪು ಮತ್ತು ಅಂಬರೀಷ್ ಅವರ ಸ್ಮಾರಕ ತೋರಿಸ್ತೀನಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್, ನಿಮ್ಮೆಲ್ಲರ ಪ್ರೀತಿಯ ಅಪ್ಪು. ಇವರು ಮಾರ್ಚ್ 17, 1975ರಲ್ಲಿ ಚೆನ್ನೈಯಲ್ಲಿ ಜನಿಸ್ತಾರೆ. ಇವರು ತಮ್ಮ ಜೀವನಾವಧಿಯಲ್ಲಿ ಸಮಾಜಕ್ಕೆ ನಿಸ್ವಾರ್ಥ ಸೇವೆಯನ್ನು ನೀಡ್ತಾರೆ. ಇವರು ಸುಮಾರು 32 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರ ಮೊದಲನೆಯ ಚಿತ್ರ ಅಪ್ಪು. ಇವರಿಗೆ ನವೆಂಬರ್ 1, 2022ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗುತ್ತೆ. ದುರದೃಷ್ಟ ಅಂದರೆ ಅಷ್ಟರಲ್ಲಿ ಈ ರತ್ನವನ್ನೇ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಅಕ್ಟೋಬರ್ 29, 2021ರಲ್ಲಿ ಅವರು ನಮ್ಮನ್ನೆಲ್ಲ ಅಗಲಿರ್ತಾರೆ. ಇದು ಅಪ್ಪು ಅವರ ಅಮ್ಮನ ಸ್ಮಾರಕ. ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. 24 ಏಪ್ರಿಲ್ 1921ರಲ್ಲಿ ಇವರ ಜನನವಾಗುತ್ತೆ. ಇವರು ಕನ್ನಡದ ಮೇರು ನಟರಾಗಿದ್ದರು. ಇವರು ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಮೊದಲನೆಯ ಚಿತ್ರ ಬೇಡರ ಕಣ್ಣಪ್ಪ, ಬಡವರ ಬಂಧು, ಭಕ್ತ ವಿಜಯ, ಸೋದರಿ, ಭೂಕೈಲಾಸ, ದೇವತಾ ಮನುಷ್ಯ, ಕಣ್ತೆರೆದು ನೋಡು, ಕೈವಾರ, ಮಹಾತ್ಮ ಕಬೀರ್, ನಾಂದಿ, ಗಾಳಿ ಗೋಪುರ, ಆ ಹುಡುಗಿ, ರಾಯರ ಸೊಸೆ, ವಿಧಿ ವಿಲಾಸ, ಕನ್ಯಾರತ್ನ, ಚಂದವಲ್ಲಿಯ ತೋಟ, ಕುಲವಧು, ಸ್ವರ್ಣಗೌರಿ, ಬೆಟ್ಟದ ಹುಲಿ, ತುಂಬಿದ ಕೊಡ, ಶ್ರೀರಾಮಾಂಜನೇಯ ಯುದ್ಧ, ಮಂತ್ರಾಲಯ ಅಮಾವಾಸ್ಯೆ, ಗಂಗೆ ಗೌರಿ, ಭಾಗ್ಯದ ಬಾಗಿಲು, ಗಂಡೊಂದು ಹೆಣ್ಣಾರು, ಮೇಯರ್ ಮುತ್ತಣ್ಣ, ಬಾಲನಾಗಮ್ಮ, ಶ್ರೀ ಕೃಷ್ಣದೇವರಾಯ, ಕೃಷ್ಣ ರುಕ್ಮಿಣಿ, ಸತ್ಯಭಾಮ, ಮಲ್ಲಮ್ಮನ ಪವಾಡ, ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ, ಮಯೂರ, ಲೇವುಚ್ಚ, ಎಮ್ಮೆ ತಮ್ಮಣ್ಣ, ಬಾಲಾಮುಖಿ, ಭಾಗ್ಯವಂತರು, ಯದ ಲಕ್ಷ್ಮೀ ಬಾರಮ್ಮ, ರಾಜ ನನ್ನ ರಾಜ, ಶುರಂ, ಗಂಧದ ಗುಡಿ, ಅಬ್ರು ಆಹನ, ಸಿಪಾಯಿ ರಾಮು, ದಾರಿ ತಪ್ಪಿದ ಮಗ, ತ್ರಿಮೂರ್ತಿ, ನಾನಿನ್ನ ಮರೆಯಲಾರೆ, ಬಹದ್ದೂರ್ ಗಂಡು, ಸನಾದಿ ಅಪ್ಪಣ್ಣ, ತಾಯಿಗೆ ತಕ್ಕ ಮಗ, ಗಿರಿಕನ್ಯೆ, ಇಮ್ಮಡಿ ಪುಲಕೇಶಿ, ಜೀವನ ಚೈತ್ರ, ಬೇಡರ ಬಲೆ, ಹಾಲು ಜೇನು, ಕವಿರತ್ನ ಕಾಳಿದಾಸ, ಒಂದು ಮುತ್ತಿನ ಕತೆ, ಬಂಗಾರದ ಹೂವು, ಇದಿ ಬಸವಣ್ಣ, ಜೀವನ ಚೈತ್ರ, ದಾರಿ ತಪ್ಪಿದ ಮಗ, ಶಬ್ದವೇದಿ, ಇನ್ನು ಅನೇಕ ಫಿಲಂಗಳಲ್ಲಿ ನಟಿಸಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸ್ತಾ ಇರೋದು ಮಂಡ್ಯದ ಗಂಡು ಎಂದು ಕರೆಯಲ್ಪಡುವ ಅಂಬರೀಷ್ ಅವರ ಸ್ಮಾರಕ. ಅವ್ರದ್ದು ಅಂಬರೀಷ್ ಅವ್ರದ್ದು ಪಕ್ಕನೇ ಇದೆ 2 ಸ್ಮಾರಕಗಳು. ಅವರು 1951 ನವೆಂಬರ್ 30ರಲ್ಲಿ ಜನಿಸ್ತಾರೆ. ಅಂಬರೀಷ್ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಅಪಾರ. ಇವರು ಚಿತ್ರರಂಗದಲ್ಲಿ ಮೇರು ನಟರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನವೆಂಬರ್ 24, 2018ರಲ್ಲಿ ಇವರ ನಿಧನವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.